ವೆಲ್ಕಮ್ ಟು ಮೈ ಚಾನಲ್. ಸೊ ನಾನು 365 ಡೇಸ್ ಚಾಲೆಂಜಲ್ಲಿ ಇವತ್ತು ಡೇ 5. ಸೊ ನಾನು ಏನು ಕಂಟೆಂಟ್ ಮಾಡ್ತೀನಿ ಅಂತಂದರೆ ಯೂಟ್ಯೂಬಲ್ಲಿ ಯಾವ ರೀತಿ ಗ್ರೋತ್ ಆಗೋದು, ಯೂಟ್ಯೂಬಲ್ಲಿ ಯಾವ ರೀತಿ ಕಂಟೆಂಟ್ ಕ್ರಿಯೇಷನ್ ಮಾಡೋದು, ಯೂಟ್ಯೂಬಲ್ಲಿ ಯಾವ ನಿಚಸ್ ಮೇಲೆ ಕಾಂಪಿಟೇಷನ್ ಕಮ್ಮಿ ಇದೆ, ಈ ರೀತಿಯಾದಂಥ ಕೆಲವೊಂದು ಟಿಪ್ಸ್ನ ಯೂಟ್ಯೂಬಲ್ಲಿ ಗ್ರೋತ್ ಆಗೋದಕ್ಕೆ ನನ್ನ ರೀತಿನಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತು ನಿನ್ನೆ ಒಂದು ವಿಡಿಯೋಸ್ ಹಾಕಿದೆ. ನಿನ್ನೆ ಒಂದು ಯಾವ ನಿಚಸ್ ಮೇಲೆ ಕಾಂಪಿಟೇಷನ್ ಕಮ್ಮಿ ಇದೆ ಅಂತೇಳಿ, ಒಂದು ಕಾರ್ಟೂನ್ ವಿಡಿಯೋಸು, ಇನ್ನೊಂದು ಫೇಸ್ಲೆಸ್ ಮೋಟಿವೇಶ್ನಲ್ ವಿಡಿಯೋಸ್ ಅಂತೇಳಿ. ಕಾರ್ಟೂನ್ ವಿಡಿಯೋಸ್ ಬಗ್ಗೆ ನಿಮ್ಗೆ ಹೇಳಿದ್ದೆ ನಿನ್ನೆ. ಸೊ ಇವತ್ತು ಮೋಟಿವೇಶ್ನಲ್ ವಿಡಿಯೋಸು, ಫೇಸ್ಲೆಸ್ ಮೋಟಿವೇಶ್ನಲ್ ವಿಡಿಯೋಸು ವಿತ್ ಒಂದು ಎಕ್ಸಾಂಪಲ್ ತೊಗೊಂಬಂದಿದ್ದೀನಿ. ಇಲ್ಲೊಂದು ಚಾನಲ್ ಹಾಕಿರ್ತೀನಿ ನೋಡಿ. ಈ ಚಾನಲ್ಲು 2017 ಕ್ರಿಯೇಟ್ ಆಗಿರೋದು. ಇವಾಗ 2026 ಸಮಥಿಂಗ್ ಒಂದು 8 to 7 ಇಯರ್ಸ್ ಆಗಿದೆ. ಸೊ ಈ ಚಾನಲಲ್ಲಿ ಆಲ್ರೆಡಿ 46 ಲ್ಯಾಕ್ ಸಬ್ಸ್ಕ್ರೈಬರ್ ಇದ್ದಾರೆ. ಸೊ ಈ ಚಾನಲ್ ಒಂದು ವಿಸಿಟ್ ಮಾಡಿ, ನೀವು ಚಾನಲಲ್ಲಿ ವಿಡಿಯೋಸ್ ನೋಡಿ. ಇದು ವಿಡಿಯೋಸ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಯಾವ ರೀತಿಯಾಗಿ ಇವರು ವಿಡಿಯೋಸ್ ಮಾಡ್ತಾರೆ ಅಂತ. ಈ ವಿಡಿಯೋಸ್ ಬಗ್ಗೆ ನಿಮ್ಗೆ ಎಡಿಟಿಂಗು ಕ್ಲೀನಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಜಸ್ಟ್ ಈ ವಿಡಿಯೋ ಒಂದ್ಸಲಿ ಹೋಗಿ ಚಾನಲ್ ವಿಸಿಟ್ ಮಾಡಿ, ವಿಡಿಯೋಸ್ ನೋಡಿ. ಈ ರೀತಿಯಾದಂಥ ಕಂಟೆಂಟ್ ಕೂಡ ಮಾಡಿ. ಕಾರ್ಟೂನ್ದು ನೆನ್ನೆನೇ ಹೇಳಿದ್ದೀನಿ, ಆ ಚಾನಲ್ ವಿಸಿಟ್ ಮಾಡಿ. ಕಾರ್ಟೂನ್ ಇಂಟ್ರೆಸ್ಟ್ ಇರೋರು ಆ ಚಾನಲ್ ನೋಡಿ, ಮೋಟಿವೇಶ್ನಲ್ ವಿಡಿಯೋಸ್ ಮಾಡೋವಂಥವ್ರು ಈ ಚಾನಲ್ನ ನೋಡಿ. ಸೊ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಇನ್ನು ಮುಂದೆ ಒಳ್ಳೊಳ್ಳೆ ಹೆಚ್ಚಿನಂಥ ಯೂಸ್ಫುಲ್ ವಿಡಿಯೋಸ್ನೇ ಮಾಡೋದು ನಾನು. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ.